ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ಲಾಕ್ಸ್ ಇನ್ ಕನ್ನಡ. ನನ್ನ ಚಾನಲ್ ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತೊಂದು ಅತಿ ಈಸಿಯಾಗಿ ಮಾಡೋವಂಥ ಸಿಂಪಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಒಂದು 2ರಿಂದ 3 ಬೌಲು ಅಕ್ಕಿ ಹಿಟ್ಟನ್ನ ಒನ್ನಾಡಿಕೊಂಡು ಅದಕ್ಕೆ ಅನ್ನನ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅನ್ನನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಅನ್ನನ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋದ್ರಿಂದನೂ ಸಹ ಅಕ್ಕಿ ರೊಟ್ಟಿ ಸ್ಮೂತಾಗಿ ಬರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಕೊಡ್ಕೊತೀನಿ. ನೀಟಾಗಿ ಮಿಕ್ಸ್ ಕೊಡ್ಕೊಂಡು ನಮಗೆ ಎಷ್ಟು ಪ್ರಮಾಣದ ನೀರು ಬೇಕು ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಅಕ್ಕಿ ಹಿಟ್ಟನ್ನ ನಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಗೂ ಕಲಿಸಿಲ್ಲ ನಾನು, ಸ್ಮೂತಾಗಿ ತೊಟ್ಟಕ್ಕೆ ನಮಗೆ ಈಸಿ ಆಗೋಷ್ಟು ಇದರಲ್ಲಿ ಕಲಿಸ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಒಂದು ಟೊಮೊಟೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹೋಮ್ವರ್ಕ್ ಮಾಡ್ತಾಯಿದ್ದಾನೆ, ಅಡುಗೆ ಮನೇಲಿ ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಮನೇಲಿ ಯಾರೂ ಇರಲಿಲ್ಲ, ಹಾಲಲ್ಲಿ ಕುತ್ಕೊಂಡ್ರೆ ಕಿರ್ಚಾಡ್ತಾನೆ ಅಂತ ನಾನು ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವನೀಗ ನೋಡಿ ಯಾವ ರೀತಿ ತಿರುಗ್ಕೊಂಡ. ನೆಕ್ಸ್ಟ್ ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಬದನೆಕಾಯಿನ ನಾವು ತೊಗೊಬೇಕಾದ್ರೆ ನೋಡಿ ತೊಗೊಬೇಕು, ಯಾಕೆಂದರೆ ಒಂದೊಂದು ಕನೆಯಾಗಿರ್ತವೆ. ಹಂಗಾಗಿ ಈ ಥರ ವೈಟ್ ಇರೋ ಅಂಥ ಬದನೆಕಾಯಿನ ತೊಗೊಂಬರ್ಬೇಕು. ಸಣ್ಣ ಬದನೆಕಾಯಿ, ಎಳೆ ಬದನೆಕಾಯಿ ಆರಿಸ್ಕೊಂಡು ತರಬೇಕಾಗುತ್ತೆ. ನಾನಿಲ್ಲಿ ಮೊನ್ನೆ ತುಪ್ಪ ಮಾಡಿದ ಪಾತ್ರೆನ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ನೆಕ್ಸ್ಟು ಇದಕ್ಕೆ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಬದನೆಕಾಯಿನ ಇಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಹಾಕ್ಕೊಂಡ್ಮೇಲೆ 1 ಚಮಚ ಖಾರದ ಪುಡಿ, 1.5 ಚಮಚ ಧನಿಯಾ ಪುಡಿ, ನಿಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಖಾರ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತುರ್ದಿಕ್ಕಿಂದಿರೋಂಥ ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಮುಚ್ಚಿಕ್ಕಿದ್ದೆ. ಸೊ ಇನ್ನು ಸ್ವಲ್ಪ ಬೇಯಬೇಕು, ಹಾಗಾಗಿ ನಾನು ಮತ್ತೆ ಮುಚ್ಚಿ ಆ ಕಡೆ ಒಲೆಗೆ ಇಕ್ತೀನಿ. ಇಲ್ಲಿ ಈ ಕಡೆ ಒಲೆಯಲ್ಲಿ ರೊಟ್ಟಿ ತೊಡ್ಕೊಳಕ್ಕೆ ಹಂಚನ್ನ ಕಾಯಕ್ಕೆ ಇಟ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿ ತೊಟ್ಕೊಳಕ್ಕೆ ಈ ಥರ ರೋಟಿ ಮೇಕರ್ ಶೀಟ್ನ ನಾನು ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ. ನಿಮಗೂ ಈ ಥರ ಶೀಟ್ ಬೇಕು ಅಂದರೆ ಆನ್ಲೈನಲ್ಲಿ ರೋಟಿ ಮೇಕರ್ ಶೀಟ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನನಗೆ ನೀಟಾಗಿ ರೊಟ್ಟಿ ತೊಟ್ಕೊಳಕ್ಕೆ ಮಣೆ ಮೇಲೆ ತೊಟ್ಕೊಳಕ್ಕೆ ಬರಲ್ಲ, ಹಂಗಾಗಿ ಕೈಯಿಗೂ ಸಹ ನನಗೆ ತೊಟ್ಕೊಳಕ್ಕೆ ನೀಟಾಗಿ ಬರಲ್ಲ. ಈ ಶೀಟ್ ಇದ್ದರೆ ನಮಗೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಈ ಶೀಟ್ನ ತರಿಸಿದ್ದು. ನೆಕ್ಸ್ಟ್ ನನಗೆ ನೀಟಾಗಿ ಬರಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇನ್ನೊಂದು ರೇಷನ್ ತಂದಾಗ ಬರುತ್ತಲ್ಲ ವೈಟ್ ಕವರು, ಆ ಥರ ಕವರ್ನ ಕಟ್ ಮಾಡಿಕೊಂಡು ಲಟ್ಟಣಿಗೆ ಮೇಲೆ ಒಸ್ಕೊಂಡಿರೋಂಥದ್ದು. ಈಗ ಆ ಥರ ಒಸ್ಕೊಂಡಾಗ ತುಂಬ ತೆಳುವಾಗಿ ಚೆನ್ನಾಗಿ ಬಂತು, ತುಂಬ ಅಗಲವಾಗಿ ಸಹ ಬಂತು. ನಾನು ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಆ ಥರ ಶೀಟ್ ಮೇಲೆ ನಾನು ಒಸ್ಕೊಳೋ ಅಂಥದ್ದು ತುಂಬಾ ತೆಳುವಾಗಿ ಬರುತ್ತೆ. ಹಾಗಾಗಿ ಮತ್ತು ನಾವು ಎಣ್ಣೆ, ಅಕ್ಕಿ, ಅನ್ನ ಸೇರಿಸೋದ್ರಿಂದ ಸ್ಮೂತಾಗೂ ಸಹ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ತೆಳುವಾಗಿ ಅಂತ. ನೀವು ಸಹ ಟ್ರೈ ಮಾಡಿ ಯಾವ ಥರ ಈ ಥರ ಶೀಟ್ ನಿಮಗೆ ರೊಟ್ಟಿ ತೊಟ್ಟಕ್ಕೆ ಬರಲ್ಲ ಅಂದರೆ ಈ ಥರ ಶೀಟ್ನ ತರಿಸ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಬಂದಿದೆ. ಹಿಡಿದ್ರೆ ಒಂದು ಹಿಡಿಯೋಷ್ಟು ಬರೋಷ್ಟು ಸ್ಮೂತ್ ಇದೆ. ತುಂಬಾ ಚೆನ್ನಾಗಿತ್ತು. ಕಾಂಬಿನೇಷನ್ನು ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.